ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ದೊಡ್ಡ ಟ್ವಿಸ್ಟ್ ಎದುರಾಗಿದೆ. ಹಣದ ತೊಂದರೆಯಿಂದಾಗಿ ತನ್ವಿ ಪಾರ್ಟ್ ಟೈಮ್ ಕೆಲಸ ಮಾಡಲು ನಿರ್ಧಾರ ಮಾಡಿದ್ದಾಳೆ. ಮತ್ತೊಂದೆಡೆ ಕುಸುಮ ಮತ್ತು ಧರ್ಮರಾಜ್ ಆಸ್ಪತ್ರೆಗೆ ಹೊರಟಾಗ ಶ್ರೇಷ್ಠಂಗೆ ತೀವ್ರವಾಗಿ ಅವಮಾನ ಮಾಡಿ ಆಚೆ ಹಾಕಿದ್ದಾರೆ. ಏನು ವಿಷಯ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಭಾಗ್ಯ ತಾನು ಒಪ್ಪಿಕೊಂಡ ಡ್ರೆಸ್ ವಿನ್ಯಾಸದ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿ ಗ್ರಾಹಕಿಗೆ ತಲುಪಿಸುತ್ತಾಳೆ. ಆರಂಭದಲ್ಲಿ ಆ ಹುಡುಗಿ ಕೋಪ ಮಾಡಿಕೊಂಡಿದ್ದರೂ ಡ್ರೆಸ್ ಫಿನಿಶಿಂಗ್ ನೋಡಿ ತುಂಬಾ ಖುಷಿ ಪಡ್ತಾಳೆ ಮತ್ತು ಭಾಗ್ಯಳಿಗೆ ಧನ್ಯವಾದ ತಿಳಿಸ್ತಾಳೆ. ಭಾಗ್ಯ ತನ್ನ ಮನಸ್ಸಿನಲ್ಲಿ ಆ ಹುಡುಗಿ ನನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಂಡಿದ್ದರೂ ಡ್ರೆಸ್ ನೋಡಿ ಒಪ್ಪಿಕೊಂಡಳು. ಇದೇ ರೀತಿ ನನ್ನ ಮಗಳು ಬಂಗಾರಿ ಅಂದರೆ ತನ್ವಿ ಕೂಡ ನನ್ನನ್ನು ಒಪ್ಪಿಕೊಂಡು ಅಪ್ಪಿಕೊಳ್ಳೋದು ಯಾವಾಗ ಎಂದು ಭಾವುಕಳಾಗಿ ಯೋಚಿಸುತ್ತಾಳೆ. ಅಲ್ಲದೆ ನಾಳೆಯ ಕಾಂಟ್ರಾಕ್ಟ್ ತನಗೆ ಸಿಕ್ಕರೆ ಒಂದೇ ಸೂರ್ಯನ ಕೆಳಗೆ 3 ಕುಟುಂಬಗಳು ತರುವ ತನ್ನ ಕೆಲಸ ನನಸಾಗುತ್ತದೆ ಎಂದು ಆಶಿಸುತ್ತಾಳೆ. ಇತ್ತ ಕಾಲೇಜಿನಲ್ಲಿ ತನ್ವಿ ತನ್ನ ಗೆಳತಿ ಬಳಿ ನೋಟ್ ಕೇಳಿದಾಗ ಅವಳು ಕೊಡದೆ ತನ್ವಿಗೆ ಬುದ್ಧಿ ಹೇಳ್ತಾಳೆ. ಮುಂಚೆ ಹೋಮ್ವರ್ಕ್ ಕೊಟ್ಟು ತಕ್ಷಣ ಮುಗಿಸುತ್ತಿದ್ದೆ, ಇವಾಗ ಏನಾಗಿದೆ ನಿನಗೆ, ಬಾ ತಿಂಡಿ ತಿನ್ನೋಣ ಎಂದು ಕರೆಯುತ್ತಾಳೆ. ಆದರೆ ತನ್ವಿ ತನ್ನ ಮನಸ್ಸಿನಲ್ಲಿ ಇಡ್ಲಿ ತಗೊಂಡ್ರೆ 40 ರೂಪಾಯಿ, ಪಲಾವು ತಗೊಂಡ್ರೆ 50 ರೂಪಾಯಿ, ನನ್ನ ಹತ್ತಿರ ಇರೋದು ಬರೀ 5 ರೂಪಾಯಿ, ಯಾರು ತಿಂಡಿ ಕೊಡ್ತಾರೆ ಎಂದು ಬೇಜಾರು ಮಾಡಿಕೊಂಡು ತನಗೆ ಹಸಿವಿಲ್ಲ ಎಂದು ಸುಳ್ಳು ಹೇಳ್ತಾಳೆ. ಗೆಳತಿ ತಾನು ದುಡ್ಡು ಕೊಡುವುದಾಗಿ ಹೇಳಿದಾಗ ತನ್ವಿ ನಿರಾಕರಿಸಿ, ನನ್ನ ಕೈಕಾಲಿನ್ನೂ ಗಟ್ಟಿಯಾಗಿದೆ, ಯಾರ ಹತ್ತಿರವೇ ಕೈ ಚಾಚದೆ ದುಡಿದು ತಿನ್ನುತ್ತೇನೆ, ಸಣ್ಣ ಪುಟ್ಟ ಖರ್ಚಿಗೂ ತಾತ ಅಜ್ಜಿ ಮೇಲೆ ಡಿಪೆಂಡ್ ಆಗಲು ಸಾಧ್ಯವಿಲ್ಲ, ಅವರೇ ಕಷ್ಟದಲ್ಲಿದ್ದಾರೆ ಎಂದು ಸ್ವಾಭಿಮಾನದಿಂದ ಮಾತನಾಡುತ್ತಾಳೆ. ಕಾಲೇಜ್ ಮುಗಿದ ನಂತರ ಪಾರ್ಟ್ ಟೈಮ್ ಕೆಲಸ ಮಾಡಲು ನಿರ್ಧರಿಸಿದ ತನ್ವಿಗೆ ಹತ್ತಿರದ ಕೆಫೆಯೊಂದರಲ್ಲಿ ಕೆಲಸ ಖಾಲಿ ಇರುವುದು ತಿಳಿದು ಅಲ್ಲಿಗೆ ಫೋನ್ ಮಾಡಲು ಮುಂದಾಗ್ತಾಳೆ. ಮತ್ತೊಂದೆಡೆ ಕುಸುಮ ಅವರ ಮನೆಗೆ ಬಂದಿರುವ ಶ್ರೇಷ್ಠ ಬೆಳಿಗ್ಗೆ ಎದ್ದು ಅಡುಗೆ ಸಾಮಗ್ರಿಗಳನ್ನು ಆರ್ಡರ್ ಮಾಡಿ ಇನ್ಸ್ಟೆಂಟ್ ಕಾಫಿ ತಯಾರಿಸಿ ಕುಸುಮಾಳಿಗೆ ಕೊಡಲು ಹೋಗುತ್ತಾಳೆ. ಆದರೆ ಕುಸುಮ, ನಿನ್ನ ಆತಿಥ್ಯವಾಗಲಿ ಉಪಚಾರವಾಗಲಿ ನನಗೆ ಯಾವುದು ಬೇಡ, ಕತ್ತೆಗೆ ಸಿಂಹಾಸನದ ಚರ್ಮ ಹಾಕಿದರೆ ಕತ್ತೆ ಹೇಗೆ ಸಿಂಹವಾಗಲು ಸಾಧ್ಯವಿಲ್ಲವೋ ಹಾಗೆಯೇ ನೀನು ಭಾಗ್ಯ ತರಹ ಕೆಲಸ ಮಾಡಬಹುದು, ಮಾತನಾಡಬಹುದು, ಆದರೆ ಎಂದಿಗೂ ಭಾಗ್ಯ ಆಗಲು ಸಾಧ್ಯವಿಲ್ಲ ಎಂದು ಕಠಿಣವಾಗಿ ಹೇಳ್ತಾಳೆ. ಶ್ರೇಷ್ಠ ತಾನು ಬದಲಾಗಿದ್ದೇನೆ, ಮಗುವಿಗಾಗಿ ಕ್ಷಮಿಸಿ ಎಂದು ಹೋಗಿರೆದರೂ ಕುಸುಮ ಕರಗುವುದಿಲ್ಲ. ನಿನ್ನಿಂದ ಇಡೀ ಕುಟುಂಬ ಬೀದಿಗೆ ಬಂದಿದೆ, ನಿನ್ನ ಪಾಡಿಗೆ ನೀನಿರು, ನಮ್ಮ ಸಹವಾಸಕ್ಕೆ ಬರಬೇಡ ಎಂದು ಗದರುತ್ತಾರೆ. ಇದೇ ಸಮಯದಲ್ಲಿ ಧರ್ಮರಾಜ್ ಅವರಿಗೆ ಇಡೀ ರಾತ್ರಿ ಎದೆನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ಹೋಗಲು ಕುಸುಮ ಸಿದ್ಧತೆ ಮಾಡುತ್ತಾಳೆ. ಆದರೆ ಧರ್ಮರಾಜ್ ಕೈಯಲ್ಲಿ ಒಂದು ಬಿಡಿಗಾಸು ಇಲ್ಲ. ಆಸ್ಪತ್ರೆಗೆ ಸೇರಿದರೆ ಲಕ್ಷ ಕೇಳ್ತಾರೆ, ಯಾವ ಧೈರ್ಯದ ಮೇಲೆ ಹೋಗಲಿ, ಮಗ ತಾಂಡವ್ ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಟು ತಲೆ ಎತ್ತದಂತೆ ಮಾಡಿದ್ದಾನೆ ಎಂದು ಆತಂಕ ಪಡುತ್ತಾರೆ. ಅದಕ್ಕೆ ಕುಸುಮ, ದುಡ್ಡಿನ ಚಿಂತೆ ಬಿಡಿ, ದೇವರು ಒಂದಲ್ಲ ಒಂದು ದಾರಿ ತೋರಿಸುತ್ತಾನೆ, ಮೊದಲು ಆಸ್ಪತ್ರೆಗೆ ಹೋಗೋಣ ಎಂದು ಧೈರ್ಯ ತುಂಬಿ ಕರೆದುಕೊಂಡು ಹೊರಡುತ್ತಾಳೆ. ಮನೆಯಿಂದ ಹೊರಡುವಾಗ ಶ್ರೇಷ್ಠ ಎದುರಾಗಿ, ಎಲ್ಲಿಗೆ ಹೋಗುತ್ತಿದ್ದೀರಾ, ನಾನೇ ಕಾರ್ ಅರೇಂಜ್ ಮಾಡುತ್ತೇನೆ, ಜೊತೆಯಲ್ಲಿ ಬರುತ್ತೇನೆ ಎನ್ನುತ್ತಾಳೆ. ಆಗ ಕುಸುಮ ಕೋಪದಿಂದ, ನಾವು ಹೋಗುವಾಗ ಅಪಶಕುನದ ತರಹ ಅಡ್ಡ ಬಂದು ಎಲ್ಲಿಗೆ ಅಂತ ಕೇಳಬೇಡ, ನಿನ್ನ ದಯೆ ದಾಕ್ಷಿಣ್ಯ ನಮಗೆ ಬೇಡ, ನಿನ್ನನ್ನು ಸೊಸೆ ಎಂದು ಕರೆದರೆ ಆ ಪದಕ್ಕೆ ಅವಮಾನ, ನನ್ನ ಸಂಸಾರಕ್ಕೆ ಬೆಂಕಿ ಇಟ್ಟವಳು ನೀನು, ನಿನ್ನ ಮುಖ ನೋಡಿದಾಗಲೆಲ್ಲ ಅದೇ ನೆನಪಾಗುತ್ತದೆ, ಬೆಂದು ಹೋದ ಮರಳಿನಲ್ಲಿ ಎಂದಿಗೂ ಹೂವು ಅರಳುವುದಿಲ್ಲ ಎಂದು ತೀವ್ರವಾಗಿ ಅವಮಾನಿಸಿ ಅಲ್ಲಿಂದ ಧರ್ಮರಾಜ್ ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಡುತ್ತಾಳೆ. ಶ್ರೇಷ್ಠ ಒಂಟಿಯಾಗಿ ನಿಂತು ಕಣ್ಣೀರು ಹಾಕ್ತಾಳೆ. ಇಲ್ಲಿಗೆ ಇಂದಿನ ರೋಚಕ ಕಥೆ ಮುಕ್ತಾಯವಾಗುತ್ತದೆ. ಮುಂದೆ ಏನೇನು ಆಗತ್ತೆ ಸಂಚಿಕೆಯಲ್ಲಿ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.